ಶಿವಸಿದ್ಧ ಯೋಗ ವಿದ್ಯಾ ಮಂದಿರ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಮಾನ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇಲ್ಲಿಯ ಎಲ್ಲ ಶಾಸಕರು ಅನಾವರಣ ಮಾಡಿದ್ದಾರೆ. ಪೂಜಾರಿಗಳ ಸಂಪ್ರದಾಯ ಬಹಳ ಪುರಾತನವಾದದ್ದು. ಕರ್ನಾಟಕ ಅಷ್ಟೇ ಅಲ್ಲ, ನೀವು ಗುಜರಾತ್ ಹೋದ್ರು, ಮಹಾರಾಷ್ಟ್ರ ಹೋದ್ರು, ಉತ್ತರ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಬೀರದೇವರ ಕುರುಹುಗಳನ್ನ ಕಾಣೋದಕ್ಕೆ ಸಾಧ್ಯ ಐತೆ. ಆ ಬೀರದೇವರ ಪರಂಪರೆಯನ್ನ ಉಳಿಸುವಂತವ್ರು ಯಾರಪ್ಪ ಅಂದ್ರೆ ಪೂಜಾರಿಗಳು. ಇವತ್ತಿಗೂ ಬೀರಪ್ಪನ, ರೇವಣಸಿದ್ದನ, ಮೈಲಾರಲಿಂಗನ ಪೂಜಾರಿಗಳ ಕಷ್ಟ ಸುಖವನ್ನ ಯಾವ ಜನಪ್ರತಿನಿಧಿಗಳು ಕೇಳಿಲ್ಲ. ಅವರಿಗೆ ಬೇಕಾದಂತ ಅನುಕೂಲವನ್ನ ಯಾರೂ ಮಾಡಿಲ್ಲ. ಕನಕ ಗುರುಪೀಠ ಸ್ಥಾಪನೆ ಆದ್ಮೇಲೆ ಉತ್ತರದಿಂದ ದಕ್ಷಿಣದ ತನಕ ಹಲವಾರು ಬೆಡಗುಗಳಿಂದ ವಿಂಗಡಣೆಯಾಗಿದ್ದಂತಹ ಸಮುದಾಯವನ್ನ ಸಂಘಟನೆ ಯಾವ್ದಾದ್ರು ಮಾಡಿದ್ರೆ ಅದು ಕನಕ ಗುರುಪೀಠ ಅನ್ನೋ ಹೆಸರು ಮಾತ್ರ. ಕನಕ ಗುರುಪೀಠದ ಹೆಸರು, ಕನಕದಾಸರ ಹೆಸರಿನಿಂದ ಸಂಘಟನೆಯಾದಂತಹ ಸಮುದಾಯ ಕುರುಬರನ್ನಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ವರ್ಗದವರಲ್ಲಿ ಜಾಗೃತಿ ಮೂಡಿಸಿ ಜೊತೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿ ರಾಜಕೀಯ ರಂಗದಲ್ಲಿ ಉತ್ತಮ ಸ್ಥಾನಮಾನಗಳನ್ನ ಅನುಭವಿಸಿರೋದು ಕನಕದಾಸ ಅನ್ನುವಂತ ಮಂತ್ರ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಂಥ ಫಲವನ್ನ ಸಮಾಜಕ್ಕೆ ಬಳಸ್ಕೊಳ್ಳುವಂತ ಅವಶ್ಯಕತೆ ಐತೆ ಅನ್ನೋ ಕಾರಣಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿದ್ದೆ. 2-3 ಸರಿ ಪೂಜಾರಿಗಳೆಲ್ಲ ಭೇಟಿ ಆಗಬೇಕು ಅಂತ ಇದ್ದಾರೆ, ಸಮಯ ಕೊಡ್ರಿ. ಸಾವಿರಾರು ಪೂಜಾರಿಗಳು ಕಷ್ಟ ಸುಖಗಳನ್ನ ಹೇಳ್ಕೋಬೇಕಾಗೈತೆ. ಯಾವ್ಯಾವುದೋ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ, ನಿಮ್ಮನ್ನ ರಾಜಕೀಯವಾಗಿ ವಿರೋಧಿಸಿದಂತಹ ದೇವಸ್ಥಾನಗಳಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡ್ತೀರಿ. ಅವರ ಮಂತ್ರಿಗಳಿಗೆ ಮರಳೋಗಿ ಮುಖ್ಯಮಂತ್ರಿಗಳ ಮನೆ ಬಾಗಿಲನ್ನ ತೆರೆದಿಟ್ಕೊಳ್ತೀರಿ. ಕಂಬಳಿ ಪಡೆದ ನೋಡಿದ್ರೆ ಒಳಗೆ ಬಿಡ್ಕೊಳ್ಳುವಂತ ಕಷ್ಟ ಐತೆ. ಹಾಗಾಗಿ ಪೂಜಾರಿಗಳಿಗೋಸ್ಕರ ಒಂದು ಸಮಯ ಕೊಡ್ರಿ ಅಂತ ಬಿಟ್ಟು ಕೇಳಿದೆ. ಆಯ್ತು, ಮಾಡೋಣ ಅಂತ ಈಗಾಗಲೇ ಯಾವುದೇ 2.5 ವರ್ಷ ಮುಗಿದಾಯ್ತು. ಮಾನ್ಯ ಮುಖ್ಯಮಂತ್ರಿಗಳ ಆತ್ಮೀಯರಾದಂತಹ ಸುರೇಶ್ ಬೈತಿ ಅವರು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು, ರಾಮಚಂದ್ರಪ್ಪನವರಿಗೆ ಈ ಸಮಾರಂಭದಲ್ಲಿ ಕೇಳೋದೇನಂದ್ರೆ, ಆ ಪೂಜಾರಿಗಳಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರನ ಇಲ್ಲಿ ಒಂದು ವಿದ್ಯಾ ಕೇಂದ್ರವನ್ನ 13 ಎಕರೆ ಅದಕ್ಕೋಸ್ಕರನೇ ಕಾಯ್ದಿರಿಸಿದೀವಿ. ಇಲ್ಲೇ ಲಿಂಗಸೂರು ನಾನಪ್ಪ ವಜ್ಜಲ್ ಅವರ ಕ್ಷೇತ್ರದಲ್ಲಿ ಬರುತ್ತೆ. ಅವರು ನಾನು ರೋಡ್ ಗೀಡ್ ಎಲ್ಲ ಮಾಡಿಸ್ಕೊಡ್ತೀನಿ ಅನ್ನುವಂತ ಮಾತು ಹೇಳಿದ್ದಾರೆ. ಅಲ್ಲಿಗೆ ಹೋಗೋದಕ್ಕೆ ರೋಡ್, ಅಲ್ಲಿಗೆ ಏನ್ ಮಾಡ್ಬೇಕು ಮಾಡ್ತೀನಿ. ಅಲ್ಲಿ ವಿದ್ಯಾ ಕೇಂದ್ರ ಆಗಬೇಕಾಗೈತೆ. ಕುರುಬರ ಸಂಸ್ಕೃತಿ 100 ವರ್ಷದಲ್ಲ, 50 ವರ್ಷದಲ್ಲ, 500 ವರ್ಷದಲ್ಲ, 3000 ವರ್ಷಗಳ ಬೀರಪ್ಪನ ಸಂಪ್ರದಾಯದ ಮಕ್ಕಳಿಗೆ ಒಳ್ಳೆ ಶಾಲೆ ಕೊಡ್ಬೇಕು. ಅವ್ರು ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ಭಕ್ತರಿಗೆ ಆಶೀರ್ವಾದ ಮಾಡಬೇಕು, ಹೆಂಗೆ ಮನೆಗಳನ್ನ ಹೋಗಿ ಉದ್ಘಾಟನೆ ಮಾಡಬೇಕು, ನಮ್ದೇ ಆದಂತ ಸಂಪ್ರದಾಯಗಳನ್ನ ನಾವು ಕಲಿಸಬೇಕಾಗಿದೆ. ಅಂತ ವಿದ್ಯಾ ಕೇಂದ್ರ ಇಲ್ಲೇ ಕೃಷ್ಣಾ ನದಿ ದಂಡೆಯಲ್ಲಿ 13 ಎಕರೆಯಲ್ಲಿ ಮಾಡಬೇಕು ಅನ್ನುವಂತ ಕನಸು ಐತೆ. ಅಂತ ಕನಸಿಗೆ ನೀವು ಸರ್ಕಾರದಿಂದ ಸ್ಪಂದಿಸೋದ್ರ ಜೊತೆಗೆ ಪೂಜಾರಿಗಳು ಇವತ್ತು ಯಾರು ಅರ್ಚಕರಿಗೆಲ್ಲ ದುಡ್ಡು ಕೊಡ್ತಾರೆ, ಕಲಾವಿದರಿಗೆ ದುಡ್ಡು ಕೊಡ್ತಾರೆ, ಮಾಸಾಶನ ಕೊಡ್ತಾರೆ, ಬೇರೆ ಬೇರೆಯವರಿಗೆ ಕೊಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪೂಜಾರಿಗಳವರು ಸುಮಾರು 3 ಸರಿ ಕೇಳ್ಕೊಂಡಿದ್ದಾರೆ. ಇಲ್ಲಿಗೆ ಬಂದಾಗ ಹೋದ ವರ್ಷನೂ ಬಂದಿದ್ರು, ಸುಮಾರು 150 ಪೂಜಾರಿಗಳು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ, ನಮಗೆ ಹೆಂಗಾದ್ರೂ ಮಾಡಿ ತಿಂಗಳಿಗೆ ಅಥವಾ ವರ್ಷಕ್ಕೊಂದ್ಸರಿನಾದ್ರೂ ಸರ್ಕಾರದಿಂದ ಸಹಾಯಧನವನ್ನ ಕೊಡಿಸೋದಿಕ್ಕೆ ನೀವು ಯೋಜನೆಯನ್ನ ರೂಪಿಸ್ರಿ.
ಅವರು 2 ಸರಿ ಮೀಟಿಂಗ್ ಅನ್ನು ಕರೆದಿದ್ರು ಅನ್ನೋದನ್ನ ಮಾನ್ಯ ಸಚಿವರಿಗೆ ಗಮನಕ್ಕೆ ತರ್ತೀನಿ. ಈ ವಿಷಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು 2 ಬಾರಿ ಮೀಟಿಂಗ್ ಕರೆದಿದ್ದಾರೆ, ಅದು ಆಗಿಲ್ಲ. ಪೂಜಾರಿಗಳಿಗೆ ಮಾಸಾಶನದ ಡಿಮ್ಯಾಂಡ್ ಐತಿ. ಮತ್ತೆ 3ನೇದು ಏನಪ್ಪಾ ಅಂತಂದ್ರೆ ಪೂಜಾರಿಗಳ ಏನು ಸಂಪ್ರದಾಯವನ್ನ ಉಳಿಸುವಂತ ಹಿನ್ನೆಲೆಯಲ್ಲಿ ಏನು ದೇವಸ್ಥಾನಗಳು ಸರ್ಕಾರದ ಜಾಗದಲ್ಲಿದ್ದಾವೆ. ರಾಜ್ಯಾದ್ಯಂತ ಸರ್ಕಾರಿ ಜಾಗದಲ್ಲಿರುವಂತಹ 100 ವರ್ಷಗಳ ದೇವಸ್ಥಾನಗಳನ್ನ ಆಯಾಯ ದೇವಸ್ಥಾನದ ಪಟ್ಟ ಮಾಡಬೇಕು ದೇವಸ್ಥಾನದ ಹೆಸರಿನಲ್ಲಿ. ಇಲ್ಲೇ ಹೂವಿನ ಬಾವಿ ಅಂತ ಐತೆ, ಇಲ್ಲೇ ಗುಲ್ಬರ್ಗದಲ್ಲಿ ಐತೆ. ಗುಲ್ಬರ್ಗದಲ್ಲಿ ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ ಬೀರದೇವರ ಆಸ್ತಿ, ಮಾಳಿಂಗರಾಯನ ಆಸ್ತಿ. ಕೋಡ್ಕುಂದ ಗುಲ್ಬರ್ಗ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ದೇವಸ್ಥಾನಗಳ ಆಸ್ತಿಗಳನ್ನ ಸರ್ಕಾರನೂ ಕಬ್ಜಾ ಮಾಡ್ತಾ ಇದೆ, ಪ್ರೈವೇಟ್ನವರು ಕಬ್ಜಾ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಬೇರೆಯವರು ಕಬ್ಜಾ ಮಾಡಿ ದೇವಸ್ಥಾನಕ್ಕೆ ಅಷ್ಟೇ ಸೀಮಿತವಾಗಿ ಬೇರೆ ಬೇರೆ ಧರ್ಮದವರು ಗುಲ್ಬರ್ಗದಲ್ಲಿ ದರ್ಗಾನೂ ಸಹಿತ ಕಟ್ಟಿದ್ದಾರೆ. ಹೀಗಾಗಿ ದೇವಸ್ಥಾನಗಳ ಆಸ್ತಿಗೋಸ್ಕರನ ಬಡಪಾಯಿ ಕುರುಬರ ಪೂಜಾರಿಗಳು ಕೋರ್ಟ್ಗಳಿಗೆ, ಸ್ಟೇಷನ್ಗಳಿಗೆ ಓಡಾಡುವಂತ ಪರಿಸ್ಥಿತಿ ರಾಜ್ಯಾದ್ಯಂತ ಐತೆ. ನಾನು ಹಿಂದಿನ ಸಾರಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಕೇಳಿದ್ದೆ, ಇದು ಬಾರಿನೂ ಮಾನ್ಯ ಸುರೇಶ್ ಅವ್ರ ಮುಖಾಂತರ ನಾವು ಕೇಳ್ಕೊಳ್ತೀವಿ, ದೇವಸ್ಥಾನಗಳನ್ನ ಬೀರದೇವರ ಕುರುಬರ ಪೂಜಾರಿಗಳ ದೇವಸ್ಥಾನಗಳನ್ನ ಆಯಾಯ ದೇವಸ್ಥಾನದ ಹೆಸರಿಗೆ ಮಾಡಿಸುವಂತ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತ ಮಾತು. ಈ 3 ಬೇಡಿಕೆಗಳನ್ನ ಈ ಒಂದು ವೇದಿಕೆ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಇಲ್ಲಿ ಶಿಕ್ಷಣ ನಡೆದ ಶಾಲೆ